ನಮಸ್ತೆ ಸ್ನೇಹಿತರೆ, ಹೇಗಿತ್ತು ಸೌಂಡ್? ಹವಾ ಸಖತ್ತಾಗಿದೆ ಅಲ್ಲ. ಕಳೆದ ವಾರ ಒಂದು 4-5 ದಿನ ನಮ್ಮ ಏರಿಯಾದಲ್ಲಿ, ನಮ್ಮ ಏರಿಯಾ ಯಾವುದು ಗೊತ್ತಲ್ಲ ನಿಮಗೆ, ಕಾಮಾಕ್ಷಿ ಪಾಳ್ಯದಲ್ಲಿ ಬರೀ 90s 80s ಸಾಂಗ್ಸು ಸಖತ್ತಾಗಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಜೋರಾಗಿ ಹಾಕಿಬಿಟ್ಟಿದ್ದಾರೆ. ಮತ್ತು ಜೊತೆಗೆ ನಮ್ಮ ರೋಡ್ ಎಂಟ್ರೆನ್ಸಿಂದನೂ ಲಾಸ್ಟ್ ಈ ಅಣ್ಣಮ್ಮ ದೇವಿ ಎಲ್ಲಿ ಕುಂತ್ಕೊಂಡಿದ್ಲು ಅಲ್ಲಿವರೆಗೂ ತುಂಬ ಸೂಪರ್ ಆಗಿರುವಂತಹ ಒಂದು ಲೈಟ್ ಸೆಟ್ಟಿಂಗ್ಸನ್ನು ಮಾಡಿದರು. ಇದು ನಮ್ಮ ಏರಿಯಾ ಕಾಮಾಕ್ಷಿ ಪಾಳ್ಯದಲ್ಲಿ 3 ಅಥವಾ 4 ದಿನಗಳ ಕಾಲ ಅದ್ದೂರಿ ಪೂಜೆ ಪುರಸ್ಕಾರಗಳನ್ನು ಮಾಡಿಸ್ಕೊಂಡು ನಮ್ಮ ಏರಿಯಾಯಿಂದ ಇನ್ನೇನು ಎಲ್ಲ ಹೂವಿನ ಪಲ್ಲಕ್ಕಿಯಲ್ಲಿ ಎಲ್ಲ ಒಂದು ರೋಡ್ಗೂ ಒಂದು ಮೆರವಣಿಗೆಯನ್ನು ಮಾಡ್ತಾ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಮಾರ್ಚ್ ತಿಂಗಳಲ್ಲಿ 15ರಿಂದ 17ನೇ ತಾರೀಕು ನಮ್ಮ ಏರಿಯಾ ಆದಂತಹ 4th ಈ ಕ್ರಾಸ್ನಲ್ಲಿ ವೃಷಭಾವತಿ ನಗರ, ವಿನಾಯಕ ನಗರ, ಕಾಮಾಕ್ಷಿ ಪಾಳ್ಯದಲ್ಲಿ 15ರಿಂದ 17ನೇ ತಾರೀಕು ತನಕ ನಮ್ಮ ಏರಿಯಾದಲ್ಲಿ ಬರ್ತಾರೆ ಅಣ್ಣಮ್ಮ ದೇವಿ ಬರ್ತಿದ್ದಾರೆ. ಅದ್ದೂರಿ ಉತ್ಸವವನ್ನು, ಅದರ ಒಂದು ಆಚರಣೆಯನ್ನು, ಈ ಅಣ್ಣಮ್ಮ ದೇವಿಯ ಉತ್ಸವದಲ್ಲಿ ನನಗೂ ಸಹ ಶನಿವಾರ ಅಂದರೆ 16ನೇ ತಾರೀಕು ನನಗೂ ಸಮಯ ಸಿಕ್ಕಿದೆ. ಮಕ್ಕಳನ್ನು ಹೇಗೆ ಎಂಗೇಜ್ ಮಾಡ್ಬೋದು, ಡ್ಯಾನ್ಸ್, ಡ್ರಾಮಾ, ಹಾಡು, ಸಂಗೀತ ಅಥವಾ ಡ್ರಾಯಿಂಗ್ ಆಗಿರ್ಬೋದು, ಏನೋ ಒಂದು ಚಿತ್ರಕಲೆ, ಯಾವುದಾದ್ರೂ ಒಂದು ಕಲೆಗಳಲ್ಲಿ ಮಕ್ಕಳನ್ನು ಎಂಗೇಜ್ ಮಾಡೋದಕ್ಕೆ ನನಗೂ ಸಹ ಅವಕಾಶ ಸಿಕ್ಕಿದೆ. ಮುಂದಿನ ಮಾಸದಲ್ಲಿ, ಮುಂದಿನ ತಿಂಗಳಲ್ಲಿ ನಮ್ಮ ಏರಿಯಾದಲ್ಲಿ ಬರ್ತಿರುವಂತಹ ಅಣ್ಣಮ್ಮ ದೇವಿಯನ್ನು ಬರಮಾಡ್ಕೊಳ್ಳೋದಕ್ಕೆ ನಾವೆಲ್ಲ ರೆಡಿ ಇದ್ದೀವಿ. ನೀವು ರೆಡಿ ಇದ್ದೀರಾ ಅನಿಸುತ್ತೆ. ವೀಡಿಯೋಸ್ಗಳನ್ನ ನೋಡಲಿಕ್ಕೆ, ಪ್ರಸಾರ ಆಗೋದಂತಹ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸೋದಕ್ಕೆ ನೀವು ರೆಡಿ ಇದ್ದೀರಾ ಅನಿಸುತ್ತೆ. ಸರಿ, ಹಾಗಾದರೆ ಮುಂದಿನ ದಿನದಲ್ಲಿ ನಾನು ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ನನಗೆ ಸಿಕ್ಕಂತಹ ಒಂದು ಅವಕಾಶವನ್ನು ನಾನು ಹೇಗೆ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ನಾನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸರಿ, ಮುಂದಿನ ಭಾಗದಲ್ಲಿ ಭೇಟಿ ಮಾಡ್ತೀನಿ. ಸೊ ಅಲ್ಲಿವರೆಗೂ ನಿಮಗೆ ನಮಸ್ಕಾರ ಮತ್ತು ಕೃತಜ್ಞತೆಗಳನ್ನು ಹೇಳ್ತಿರೋದು ನಿಮ್ಮ ರಾಜೇಶ್ವರಿ ವಾವ್ ಗಲಾಟ ವತಿಯಿಂದ. ಬಾಳ್ಗೆ ಸಮೃದ್ಧಿ.